ನಮಸ್ಕಾರ ಸ್ನೇಹಿತರೆ. ಡಿವೈನ್ ಫ್ಯಾಕ್ಟ್ಸ್ ಕನ್ನಡಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳೋಣ ಅಯ್ಯಪ್ಪ ಸ್ವಾಮಿಯ ಆರಾಧನೆಯ ವಿಶೇಷ ವಿಧಿಗಳನ್ನು, ಅವುಗಳಲ್ಲಿ ನಿಂತಿರುವ ಪವಿತ್ರತೆ ಮತ್ತು ಮಹತ್ವವನ್ನು. ಅಯ್ಯಪ್ಪ ಸ್ವಾಮಿಯ ಆರಾಧನೆ ಒಂದು ವಿಭಿನ್ನ ಹಾಗೂ ಪವಿತ್ರ ಪ್ರಕ್ರಿಯೆ. ಇವು ಭಕ್ತರಿಗೆ ಶಾಂತಿ, ಶ್ರದ್ಧೆ ಮತ್ತು ಶಕ್ತಿ ನೀಡುವಂತೆ ವಿನ್ಯಾಸಗೊಂಡಿವೆ. ಶರಣಾಗತಿ ಮತ್ತು ತಪಸ್ಸು. ಅಯ್ಯಪ್ಪನ ಆರಾಧನೆಯ ಪ್ರಮುಖ ಅಂಗವಾಗಿದೆ ಶರಣಾಗತಿ. ಭಕ್ತರು ತಮ್ಮ ಹೃದಯವನ್ನು ಶುದ್ಧ ಮಾಡಿ, ಶರೀರವನ್ನು ಮತ್ತು ಮನಸ್ಸನ್ನು ತಪಸ್ಸಿಗೆ ಒಳಪಡಿಸಿ ಸ್ವಚ್ಛತೆಯನ್ನು ಕಾಪಾಡುತ್ತಾರೆ. 41 ದಿನಗಳ ನೈಜ ಜೀವನ ನಿರ್ಬಂಧ ಈ ತಪಸ್ಸಿನ ಭಾಗ. ಶಬರಿಮಲೆ ಯಾತ್ರೆ. ಈ ಯಾತ್ರೆ ಭಕ್ತರಿಗೆ ಭೌತಿಕ ಮತ್ತು ಆತ್ಮಿಕ ಶಕ್ತಿ ಕೊಡುತ್ತದೆ. ಯಾತ್ರಿಕರು ಎತಾಯಿಗೆ ಎಂದೇ ಕರೆಯಲ್ಪಡುವ ಕಪ್ಪು ಬಟ್ಟೆ ಮತ್ತು ಚಳಿ ಎದುರಿಸಲು ಕಪ್ಪು ಮಾಲೆಯನ್ನು ಧರಿಸಿ ಪವಿತ್ರ ಯಾತ್ರೆಗೆ ಹೊರಟಿರುತ್ತಾರೆ. ಮಡಿಕೇರಿ ಪೂಜೆ. ಶಬರಿಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಅವುಗಳಲ್ಲಿ ದೇವರ ಮುಂಭಾಗದಲ್ಲಿ ಅರತಾಲಿಸು ಅಥವಾ ಆರತಿ ಸಕ್ರಿಯವಾಗಿ ನಡೆಯುತ್ತದೆ. ಈ ಪೂಜೆಯಲ್ಲಿ ದೀಪಗಳು, ಹೋಮಗಳು ಮತ್ತು ಮಂತ್ರಪಠಣದ ಮೂಲಕ ಭಕ್ತರ ಆರಾಧನೆ ಸಮರ್ಪಣೆಗೊಳ್ಳುತ್ತದೆ. ಇತರೆ ವಿಶೇಷ ವಿಧಿಗಳು. ಅಯ್ಯಪ್ಪನ ಆರಾಧನೆ ತಂಪಾದ ಹಂತದಲ್ಲಿ ಏರ್ಪಡುತ್ತಿದ್ದು, ಶರಣಾಗತಿ ತಪಸ್ಸು ಮುಗಿದ ನಂತರ ಯಾತ್ರಿಕರು ದೇವರ ಮುಂದೆ ತಮ್ಮ ಭಕ್ತಿಯನ್ನು ಹೇರುತ್ತಾರೆ. ಈ ವಿಧಿಗಳನ್ನು ಪಾಲಿಸುವ ಮೂಲಕ ಭಕ್ತರು ಆತ್ಮಶುದ್ಧಿ ಹಾಗೂ ಜೀವನದಲ್ಲಿ ಹೊಸ ಬಲವನ್ನು ಪಡೆಯುತ್ತಾರೆ ಎಂದು ನಂಬಿಕೆಯಿದೆ. ನೀವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ಪವಿತ್ರ ಮಾಹಿತಿಗಳಿಗಾಗಿ ಸಂಪರ್ಕದಲ್ಲಿರಿರಿ. ಧನ್ಯವಾದಗಳು. ಶಿವಶಕ್ತಿ ನಿಮ್ಮ ಮೇಲೆ ಇರಲಿ.